ಸಮುದಾಯ ಆಚರಣೆ ಪರಂಪರೆಯನ್ನು ಸಮ್ಮಿಲನಗೊಳಿಸುವ ವೇದಿಕೆಯಾಗುತ್ತದೆ ಎಂದು ಮುದ್ದಿನಕಟ್ಟೆ ಮಠದ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಅವರು ಸಮೀಪ ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗಳಲೆಯ 82ನೇ ವರ್ಷದ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಚಿಸುತ್ತಿದ್ದರು. ರೈತರು ಜಾನುವಾರುಗಳನ್ನು ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡುವ ಸಲುವಾಗಿ ಈ ಭಾಗದಲ್ಲಿ 82 ವರ್ಷಗಳ ಹಿಂದೆ ಹಿರಿಯರು ಜಾನುವಾರುಗಳ ಜಾತ್ರೆಯನ್ನು ಸ್ಥಾಪಿಸಿದರು. ಜೊತೆಗೆ ಜನರಿಗೆ ಮನೋರಂಜನೆಯನ್ನು ಒದಗಿಸಿಕೊಡುವ ಸಲುವಾಗಿ ಜಾತ್ರೆಯನ್ನು ವೈಭವದಿಂದ ನಡೆಸಲಾಗುತ್ತಿತ್ತು. ಆದರೆ ಈಗಿನ ವೈಜ್ಞಾನಿಕ ಮತ್ತು ಆಧುನಿಕ ಭರಾಟೆಯಲ್ಲಿ ರೈತರು ವ್ಯವಸಾಯಕ್ಕೆ ಯಂತ್ರೋಪಕರಣಗಳ ಮೊರೆ ಹೋಗುತ್ತಿರುವುದರಿಂದ ಜಾನುವಾರುಗಳ ಸಾಕಾಣಿಕೆ ಕಡಿಮೆಯಾಗುತ್ತಿದ್ದು, ಈ ಜಾತ್ರೆಯ ಹಿಂದಿನ ವೈಭವ ಮರೆಯಾಗುತ್ತಿರುವುದು ಬೇಸರದ ವಿಷಯವಾಗಿದೆ ಎಂದರು. ಜಾತ್ರೆಗಳನ್ನ ಮನೋರಂಜನೆಗೋಸ್ಕರ ಮಾತ್ರ ಮಾಡಿದ್ದಲ್ಲ, ತಮ್ಮ ಉಪಯೋಗಕ್ಕೂ ಆಗಬೇಕು ಅಂತ ಉದ್ದೇಶದಿಂದ ಮಾಡಿತ್ತು. ಯಾಕಂದ್ರೆ ಈ ಜಾನುವಾರುಗಳು ಹಿಂದೆ ಯಾರಿಗೆ ಬೇಕಾಗಿತ್ತು ಅವ್ರು ಬಂದು ಕೊಳ್ಕೊತಿದ್ರು, ಯಾರಿಗೆ ಬೇಡಾಗಿತ್ತು ಅವ್ರು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು. ಆ ಒಂದು ಸನ್ನಿವೇಶದಲ್ಲಿ ಮನೋರಂಜನೆ ಇರಬೇಕು ಅಂತ ಹೇಳಿ ಇವೆಲ್ಲ ಏರ್ಪಾಡು ಮಾಡಿದ್ರು. ಅದು ಹಿಂದಿನಿಂದ ನಡ್ಕೊತಾ ಬಂದಿದೆ. 82 ವರ್ಷದಿಂದನೂ. ಹಿಂದೆ ದನಗಳೇ ಜಾಸ್ತಿ ಇರ್ತಿದ್ವು, ಜನಗಳೂ ಹಾಗೆ ಇರ್ತಿದ್ರು. ಈಗ ಜನಗಳು ಸ್ವಲ್ಪ ಇದ್ದಾರೆ, ಆದ್ರೆ ದನಗಳೇ ಇಲ್ದಂಗಾಗಿದೆ. ಯಾಕೆ ಅಂತಂದ್ರೆ ಎಲ್ಲ ಮಿಷನ್ಗಳು ಬಂದಿದ್ದಾವೆ. ಭತ್ತ ಕೊಯ್ಯಕ್ ಮಿಷನ್ ಇದೆ, ಭತ್ತ ನಾಟಿ ಮಾಡಕ್ ಮಿಷನ್ ಇದೆ, ಉಳುಮೆ ಮಾಡಕ್ ಮಿಷನ್ ಇದೆ. ಎಲ್ಲದಕ್ಕೂ ಮಿಷನ್ ಇರೋದ್ರಿಂದ ದನಗಳು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ. ಹಾಲಿಗೋಸ್ಕರನಾದ್ರೂ ದನಗಳನ್ನ ಸಾಕಬೇಕಾಗಿದೆ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಬಾಂಧವ್ಯಗಳನ್ನು ಬೆಳೆಸುವ ಸಮುದಾಯದ ಸಮ್ಮಿಲನಗಳ ಕೊರತೆಯಿಂದಾಗಿ ಆಚರಣೆ ಪರಂಪರೆ ಜಾತ್ರೋತ್ಸವಗಳು ಕಮ್ಮಿಯಾಗುತ್ತಿರುವ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆಯವರು ಆಚರಣೆ ಪರಂಪರೆಯನ್ನು ರೂಢಿಸಿಕೊಂಡು ಜಾತ್ರೋತ್ಸವಗಳನ್ನು ಉಳಿಸಿಕೊಳ್ಳುವಂತೆ ಸಲಹೆ ನೀಡಿದರು. ದನಗಳ ಜಾತ್ರೆಯನ್ನ ದನಗಳ ಮೂಲಕನೇ ಮಾಡಬೇಕಾಗಿರೋದು 2 ಆಗಿಲು ಬಂದಿದಾವಲ್ಲ, ಅದಕ್ಕೆ ಸಂತೋಷ ಪಡುತ್ತಾ ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಧರ್ಮವನ್ನ ಸ್ವಲ್ಪ ನೆನಪಿಸ್ಕೊಳ್ಬೇಕು, ರಕ್ಷಣೆ ಮಾಡಬೇಕು. ಯಾಕಂದ್ರೆ ಧರ್ಮೋ ರಕ್ಷಿತ ರಕ್ಷಿತ ಅಂತಾರೆ. ಧರ್ಮ ಬಿಟ್ರೆ ನಮಗೇನು ಗತಿನೇ ಇಲ್ಲ. ಧರ್ಮ ಬಿಟ್ರೆ ನಮಗೇನೂ ಇಲ್ಲ, ಯಾವ ಜೀವನನೂ ಇಲ್ಲ, ಎಂಥದೂ ಇಲ್ಲ. ಜೀವನ ನಡೆಸಬೇಕಾದ್ರೆ ಒಂದು ಶಿಸ್ತು, ನೀತಿ, ರೀತಿ ಬೇಕು. ಅವೆಲ್ಲ ಇರಬೇಕು ಅಂದ್ರೆ ಧರ್ಮ ಬೇಕು. ಧರ್ಮ ಇರ್ಬೇಕಂದ್ರೆ ದೇವಸ್ಥಾನಗಳು ಬೇಕು, ದೇವಸ್ಥಾನ ಇರ್ಬೇಕಾದ್ರೆ ಮಠಗಳು ಬೇಕು, ಮಠಗಳು ಇರ್ಬೇಕಾದ್ರೆ ಗುರುಗಳು ಬೇಕು, ಗುರುಗಳು ಬೇಕಾದ್ರೆ ನೀವೆಲ್ಲ ಭಕ್ತರು ಇರಬೇಕು. ಹೀಗಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ. ಆ ರೀತಿ ಈ ಸಂಬಂಧಗಳನ್ನ ಬೆಸೆಯುವಂತ ಒಂದು ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿಕೊಂಡು ಒಂದು ಸಂತೋಷ ಪಡಿಸಿ ಒಂದು ಆನಂದವನ್ನ ಪಡೆಯುವುದಕ್ಕೋಸ್ಕರ ಇಂಥ ಜಾತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಪಾಲ್ಗೊಂಡು ನಾವೆಲ್ಲ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುತ್ತಾ ಸಂತೋಷವನ್ನ ಇನ್ನೊಬ್ಬರಿಗೆ ಉಣಬಡಿಸುತ್ತಾ ನಮ್ಮ ಸೇವೆ ಏನೈತೆ ಅದನ್ನ ಮಾಡಿಕೊಂಡು ನಮ್ಮ ರೀತಿ ನೀತಿಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ಹರಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ, ಅಣ್ಣ ತಮ್ಮಂದಿರಂತ ಸಂಬಂಧವನ್ನ ಸರಿಯಾಗಿ ಇಟ್ಕೊಳ್ಳಿ. ಯಾಕಂದ್ರೆ ನಾವೇನು ಹೊತ್ಕೊಂಡು ಹೋಗೋದಿಲ್ಲ, ಏನು ತಂದಿಲ್ಲ. ಈ ಮಧ್ಯದಲ್ಲಿ ಇರುವಂತದಕ್ಕೆ ನಾವು ದ್ವೇಷ ಕಟ್ಕೊಂಡು ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕೋದು ಎಷ್ಟು ಸರಿ? ಇದೆಲ್ಲ ಸರಿಯಲ್ಲ. ದಯವೇ ಧರ್ಮದ ಮೂಲ ಅಂತ ಶರಣರು ಹೇಳ್ತಾರೆ. ಹಂಗಾಗಿ ಎಲ್ಲರೂ ಈ ದಯೆಯಿಂದ, ಸತ್ಯದಿಂದ, ಶಾಂತಿಯಿಂದ ಬಾಳ್ಲಿ ಅಂತ ಹೇಳಿ. ಕಲ್ಲಳ್ಳಿ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ಜಾತ್ರೆಯು ಮನೋರಂಜನೆಗೆ ಸೀಮಿತವಾಗಿಲ್ಲ. ರೈತರ ಉಪಯೋಗಕ್ಕಾಗಿ ಸ್ಥಾಪಿಸಿದ್ದ ಜಾನುವಾರುಗಳ ಜಾತ್ರೆಯನ್ನು ಉಳಿಸಿಕೊಳ್ಳಲು ರೈತರು ಜಾನುವಾರುಗಳ ಸಾಕಾಣಿಕೆಯನ್ನು ಮಾಡುವುದರ ಮೂಲಕ ಈ ಜಾತ್ರೆಯ ಹಿಂದಿನ ವೈಭವವನ್ನು ಮತ್ತೆ ಮರುಕಳಿಸುವಂತೆ ಮಾಡಬೇಕು ಎಂದು ಹೇಳಿದರು. ಜಾತ್ರೋತ್ಸವಗಳ ಧಾರ್ಮಿಕ, ಆಧ್ಯಾತ್ಮಿಕ ಚಿಂತನೆಗೂ ಮತ್ತು ಜನರು ಸುಖ ದುಃಖಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಯಾಗುತ್ತದೆ ಎಂದರು. ಎಷ್ಟು ಮುಖ್ಯ ಅಂದ್ರೆ ನಮ್ಮ ಬದುಕಲ್ಲಿ ನಾವು ಶ್ರೀಶೈಲದ ದೊಡ್ಡ ಜಗತ್ತರೊಳಗೆ ಹೇಳ್ತಿದ್ರು, ಅವ್ರು ಯಾವಾಗಲೂ ಬೆಳಿಗ್ಗೆ ಎದ್ದು 1 ಗಂಟೆ ಆ ಹಸುವಿನ ಮೈಯ ಸ್ಪರ್ಶ ಮಾಡಿ ಮೈ ತಿಕ್ಕೊಂಡು 1 ಗಂಟೆ ಅವ್ರು ಸೇವೆ ಮಾಡ್ತಿದ್ರು. ಆ ಹಸು ನಮ್ಮ ಮನೆಯಲ್ಲಿ ಇದ್ರೆ ಎಷ್ಟೋ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಇರುವಂತ ಕಷ್ಟಗಳು ಅದು ಕೇಳಿಸ್ಕೊಳ್ತಾ ಇರುತ್ತೆ. ಆ ಹಸುವಿನ ಕಿವಿಯಲ್ಲಿ ಸುಮಾರು, ನೀವು ದೇವಸ್ಥಾನಗಳಲ್ಲಿ ಹೋಗ್ತಿರಲ್ಲ, ನಂದಿ ಕಿವಿಯಲ್ಲಿ ಏನ್ ಮಾಡ್ತೀರಿ ಹೇಳಿ? ಶಿವನ ಮುಂದೆ ಒಂದು ನಂದಿ ಇರ್ತದಲ್ಲ ಕಲ್ಲಿಂದು, ಏನ್ ಮಾಡ್ತೀರಿ ನೀವು? ನಿಮ್ಗೆ ಗೊತ್ತಿದೆ ಇಲ್ಲ? ಅದ್ರ ಅರ್ಥನೇ ಇಷ್ಟು,
ನಾವು ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇರಲಿ, ಆ ಹಸುವಿನ ಮುಂದೆ ಕೂತು ಒಂದು 5 ನಿಮಿಷ ನೀವು ಹೇಳ್ಕೊಂಡ್ರೆ ಪರಿಹಾರ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತಿದೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಉರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆ ಎಲ್ಲೋ ಎಲ್ಲೋ ಮಾನವ ಅಂತ. ನೋಡಿ, ಹಸುವಿನ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮಗೆ ಪ್ರಯೋಜನ ಆಗುವಂತ ಉತ್ಪನ್ನಗಳು. ನಾನು ಹೆಚ್ಚು ವಿಸ್ತಾರವಾಗಿ ಹೇಳಲ್ಲ. ಇವತ್ತು ಏನಾಗಿದೆ ಅಂದ್ರೆ, ಮೋಸ್ಟ್ಲಿ ನಮ್ಮ ಮನೆಗಳಲ್ಲಿ ಇರುವ ನಾಯಿಗಳಷ್ಟು ಸಂಖ್ಯೆ ಹಸುಗಳ ಸಂಖ್ಯೆ ಇಲ್ಲ. ಹಾಗಾಗಿರೋದ್ರಿಂದ ನಾನೇ ಪ್ರಾರಂಭದಲ್ಲಿ ಇಲ್ಲಿ ನೋಡಿದಾಗ ತುಂಬಾ ಹಸುಗಳು ತುಂಬಾ ದೊಡ್ಡದಾಗಿ ನಡೆಯುವಂತ ಜಾತ್ರೆ ವ್ಯವಸ್ಥೆಯನ್ನು ನಾನು ನೋಡಿದ್ದೀನಿ. ಇತ್ತೀಚೆಗೆ ಜನರ ಸಂಖ್ಯೆನೂ ಕಡಿಮೆ ಆಗಿದೆ, ಜಾನುವಾರುಗಳ ಸಂಖ್ಯೆನೂ ಕಡಿಮೆ ಆಗಿದೆ. ವಿಪರ್ಯಾಸ ಇರ್ಲಿ. ಆದರೂ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಇರೋದ್ರಲ್ಲಿ ನೀವೆಲ್ಲ ಇಷ್ಟೆಲ್ಲ ಬಂದಿದ್ದೀರಿ ಅಂದ್ರೆ ಗಟ್ಟಿ ಕಾಳುಗಳು. ಹಾಗಾಗಿ ನಿಮ್ಮನ್ನ ಕುರಿತು ಒಂದು 2 ನಿಮಿಷ ಮಾತಾಡಿ ನಾನು ಮುಗಿಸ್ತೇನೆ. ಶನಿವಾರ ಸಂತೆ ಪೊಲೀಸ್ ಠಾಣಾಧಿಕಾರಿ ಚಂದ್ರು ಜಾತ್ರೆಯನ್ನು ಉದ್ಘಾಟಿಸಿ ಮಾತನಾಡಿ, ಜಾತ್ರೋತ್ಸವಗಳು ಸಾರ್ವಜನಿಕವಾಗಿ ನಡೆಯುವುದರಿಂದ ಇಂತಹ ಉತ್ಸವಗಳು ಸಾಂಗವಾಗಿ ನಡೆಯಬೇಕಾಗುತ್ತದೆ. ಜಾತ್ರೆ ಯಶಸ್ವಿಗೊಳ್ಳಬೇಕಾದರೆ ಪೊಲೀಸ್ ರಕ್ಷಣೆಯೂ ಬೇಕಾಗುತ್ತದೆ. ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಿದರೆ ಜಾತ್ರೋತ್ಸವವು ಯಶಸ್ವಿಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. 82ನೇ ಜಾತ್ರಾ ಸಮಿತಿ ಉದ್ಘಾಟನೆ ಆಗಿ ನನ್ನನ್ನು ಕರೆದಿದ್ದು, ನಮ್ಮ ಇನ್ಸ್ಪೆಕ್ಟರ್ನ ಕರೆದಿದ್ರು. ಅವರು ಬೇರೆ ಕಾರಣಾಂತರದಿಂದ ಹೊರಗಡೆ ಹೋದ್ರಿಂದ ನಾನು ಬಂದಿದ್ದೀನಿ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಪೊಲೀಸು ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಯಾವುದೇ ರೀತಿ ಏನೇ ತೊಂದರೆ ಆಗದಾಗೆ ನೋಡ್ಕೊಳ್ತಾರೆ. ಹಾಗೂ ಅದೇ ರೀತಿ ನೀವು ಸಹ ಸಾರ್ವಜನಿಕರು ಯಾವುದೇ ಜಾತ್ರಾ ಕಮಿಟಿ ನಡಿಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಪ್ರಮುಖವಾಗಿರುತ್ತೆ. ಯಾವುದೇ ಇದಾಗಿರ್ಲಿ, ಪ್ರತಿಯೊಂದಕ್ಕೂ ಸಹ ನಿಮ್ಮ ಸಾರ್ವಜನಿಕರ ಬೆಂಬಲ ನಮಗೆ ನೀಡಬೇಕು. ನಿಮ್ಮೆಲ್ಲರ ಸಹಕಾರದಿಂದ ನಾವು 82ನೇ ವರ್ಷದ ಜಾತ್ರೆಯನ್ನು ಸುಸೂತ್ರವಾಗಿ ನಡೆಸಕ್ಕೆ ತಾವುಗಳೆಲ್ಲರೂ ನಮ್ಗೆ ಅನುವು ಮಾಡಿಕೊಡ್ಬೇಕು. ಮತ್ತು ನಮ್ಮ ದಸರಾ ಜಾತ್ರೆ ಕಮಿಟಿ ಅಧ್ಯಕ್ಷರು, ಎಲ್ಲಾ ಸದಸ್ಯರುಗಳು ಸಹ ಎಲ್ಲರೂ ಕೈ ಜೋಡಿಸ್ಬೇಕು. ಯಾವುದೇ ಕಾರ್ಯಕ್ರಮ ಇದಾಗ್ತದೆ 10 ಜನ ಸೇರಿದ್ರೆ ನಾವೆಲ್ಲಾ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲರೂ ಸಹಕರಿಸ್ತೇನೆ ಅಂತ ಹೇಳ್ಕೊಂಡು ನಾನು ಒಂದೆರಡು ಹಿರಿಯ ಮುಖಂಡ ಎಸ್.ಕೆ. ವೀರಪ್ಪ ಹಿಂದಿನ ಜಾತ್ರೆಯ ವೈಭವದ ಬಗ್ಗೆ ಮಾತನಾಡಿದರು. ಜಾತ್ರಾ ಸಮಿತಿ ಅಧ್ಯಕ್ಷೆ ಚೈತ್ರಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ ಹಂಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾ ಈರೇಶ್, ದುಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವಾನಿ ಗುರು, ಪ್ರಮುಖರಾದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕುಶಾಲಪ್ಪ, ಕೆ.ಬಿ. ಹಾಲಪ್ಪ, ಡಿ.ಬಿ. ಧರ್ಮಪ್ಪ, ಹಂಡ್ಲಿ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ಚಿದಾನಂದ್, ಪ್ರಮುಖರಾದ ಎಸ್.ಎಂ. ಉಮಾಶಂಕರ್, ಜಾತ್ರಾ ಸಮಿತಿ ಕಾರ್ಯದರ್ಶಿ ಎಚ್.ಎಂ. ವಿನಯ್, ಎಚ್.ಎನ್. ಸಂದೀಪ್, ಜಾತ್ರಾ ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ಗುಡುಗಳಲೆ ಜಂಕ್ಷನ್ನಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಹೊರಟ ಅಡ್ಡಪಲ್ಲಕ್ಕಿ ಮೆರವಣಿಗೆಯು ವಾದ್ಯಗೋಷ್ಠಿ, ವೀರಗಾಸೆ ಕುಣಿತದೊಂದಿಗೆ ಜಾತ್ರಾ ಮೈದಾನವನ್ನು ತಲುಪಿತು.